ಉಮಾ ಸಂಗೀತಗಾರರ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕರಿಸ್ಕೊಳ್ತಾನೆ. ನನ್ನ ಜೊತೆ ತಹಸೀಲ್ದಾರಾದ ಪುಟ್ಟರಾಜ್ ಗೌಡ ಕೂಡ ಇದ್ದಾರೆ. ಮಹಾಶಿವರಾತ್ರಿಯ ಇವತ್ತಿನ ಸುಸಂದರ್ಭದಲ್ಲಿ ಬೆಳಗ್ಗೆ ಸಾಮಾನ್ಯ 4:30-5 ಗಂಟೆಯಿಂದ ದೇವಸ್ಥಾನದ ಗರ್ಭಗುಡಿಯಲ್ಲಿ ಶಿವನಿಗೆ ಮಂಗಳಾರತಿಯ ಮುಖಾಂತರ ಆರಂಭವಾದಂತಹ ಪೂಜಾ ವಿಧಾನ. ನಂತರದಲ್ಲಿ ಎಲ್ಲ ಭಕ್ತರ ಸಂಪೂರ್ಣವಾದಂತಹ ಸ್ಪರ್ಶ ದರ್ಶನ ಅದು ಆ ಅವಕಾಶದಿಂದ ಈ ಸಮಯದವರೆಗೂ ನಡ್ಕೊಂಡು ಬಂದಿದೆ. ಭಾಳ ಸಂಖ್ಯೆಯಲ್ಲಿ ಹೆಚ್ಚು ಕಡಿಮೆ ಒಂದು 25,000 ಜನ ನಾವು ಅಂದಾಜು ಮಾಡಿದಾಗ ಅಷ್ಟೊಂದು ಜನ ಬಂದು ಇಲ್ಲಿ ವೀಕ್ಷಣೆಯನ್ನು ಮಾಡಿದ್ದಾರೆ, ದೇವರ ದರ್ಶನವನ್ನು ಮಾಡಿದ್ದಾರೆ, ದೇವರನ್ನು ಮುಟ್ಟಿ ಅಭಿಷೇಕವನ್ನು ನಡೆಸಿದ್ದಾರೆ. ಒಂದು ಕೃತಾರ್ಥತೆ ಇಲ್ಲಿ ಜನರಲ್ಲಿ ಮೂಡಿದೆ. ಈ ಸಂದರ್ಭದಲ್ಲಿ ಭಾಳಷ್ಟು ಜನ ಸಹಕರಿಸಿದ್ದಾರೆ. ಭಕ್ತಾದಿಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಎಲ್ಲ ಸೌಲಭ್ಯಕ್ಕಾಗಿ ಅವಿರತ ಶ್ರಮಿಸಿದಂತಹ ಎಲ್ಲ ಸ್ವಯಂ ಸೇವಕರಿದ್ದಾರೆ, ಎಲ್ಲರೂ ಇದ್ದಾರೆ. ನಾನು ಇದೊಂದು ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ, ಯಾಕೆಂದರೆ ಪ್ರತ್ಯೇಕವಾಗಿ ಹೇಳೋದಕ್ಕೆ ತುಂಬ ದೊಡ್ಡ ಲಿಸ್ಟ್ ಆಗ್ತದೆ, ಹಾಗಾಗಿ ಎಲ್ಲರಿಗೂ ಏನು ಸಹಕರಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಅವರ ಸಹಕಾರ ಈ ಒಂದು ಇವತ್ತಿನ ಮಹಾಶಿವರಾತ್ರಿಯ ಭಕ್ತರ ಶಿವಲಿಂಗ ದರ್ಶನ ಮತ್ತು ಅಭಿಷೇಕದ ಈ ಒಂದು ಮಹಾಯಾತ್ರೆ ಭಾಳ ಚೆನ್ನಾಗಿ ಯಶಸ್ವಿಯಾಗಿ ಆಗ್ತಾ ಇದೆ. ಭಾಳ ಸಂತೋಷ ಆಗ್ತದೆ. ಸರ್ ಕೂಡ ಬಂದಿದ್ದಾರೆ. ಸರ್ ನೀವೊಂದೆರಡು ಮಾತಾಡಬೇಕು ಸರ್. ಇವತ್ತು ಉಮಾ ಸಂಗೀತಗಾರ ಅವರ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ಸಿರ್ಸಿ ತಹಶೀಲ್ದಾರ್ ಪುಟ್ಟರಾಜ್ ಗೌಡ ನಾನು ಶುಭ ಕೋರ್ತಾ ಇದ್ದೇನೆ. ವಿಶೇಷ ಅಂತಂದರೆ ಇವತ್ತು ಭಾರತದಾದ್ಯಂತ ಬಹುಶಃ ಶಿವರಾತ್ರಿ ನಡೀತಾ ಇದೆ, ಮಹಾಶಿವರಾತ್ರಿ ನಡೀತಾ ಇದೆ. ಬನವಾಸಿ ವಿಶೇಷ ಏನಂತಂದರೆ ಪುರಾಣ ಪ್ರಸಿದ್ಧವಾದಂತಹ ಮಧುಕೇಶ್ವರನನ್ನು ಮುಟ್ಟಿ ಪೂಜಿಸುವ ಮತ್ತು ಅಭಿಷೇಕ ಮಾಡುವಂತಹ ಒಂದು ಅವಕಾಶವನ್ನು ವರ್ಷಕ್ಕೆ ಒಂದು ಬಾರಿ ಮಾಡುವಂಥದ್ದು ವಿಶೇಷ. ನಾನು ಗಮನಿಸಿದಂತೆ ಈ ವರ್ಷ ಹಿಂದಿನ ಸಾರಿ ಎಲ್ಲ ಸಂಖ್ಯೆ ಕಡಿಮೆ ಇತ್ತು ಅಂತ ನಾನು ಭಾವಿಸಿದ್ದೀನಿ. ಸಂಖ್ಯೆ ವರ್ಷಕ್ಕೆ ಜಾಸ್ತಿ ಹೆಚ್ಚು ಆಗ್ತಾ ಹೋಗ್ತಾ ಇದೆ. ಅಂದರೆ ಈ ವರ್ಷ 1000 ಜನ ಬಂದರು ಅಂದರೆ ಬಹುಶಃ ಅದರ 2 ಪಟ್ಟು ಜಾಸ್ತಿ ಆಗಿರ್ತದೆ ಮುಂದಿನ ವರ್ಷಕ್ಕೆ. ನಾನು ಕೂಡ ಬರಬೇಕಾದ್ರೆ ನನ್ನ ವೆಹಿಕಲ್ನ ಸುಮಾರು 1 ಕಿಲೋಮೀಟರ್ ಹಿಂದೆನೇ ನಿಲ್ಲಿಸಿ ಬರುವಂಥ ಅನಿವಾರ್ಯತೆ ಬಂತಂದರೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಆ ಒಂದು ಕುತೂಹಲ ಜಾಸ್ತಿ ಆಗ್ತಾ ಇದೆ. ಮಧುಕೇಶ್ವರನನ್ನು ಮುಟ್ಟಿ ಅಭಿಷೇಕ ಮಾಡುವಂಥ ಅವಕಾಶವನ್ನು ಭಕ್ತರು ಸಾಕಷ್ಟು ಸಕಾರಾತ್ಮಕವಾಗಿ ಬಳಸ್ಕೊಳ್ತಾ ಇದ್ದಾರೆ. ಭಕ್ತರನ್ನು ಮಧುಕೇಶ್ವರ ಚೆನ್ನಾಗಿ ಕಾಪಾಡಲಿ, ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲಿ ಅಂಥೇಳಿ ನಾನು ಹಾರೈಸ್ತಾ ಮತ್ತೊಮ್ಮೆ ವೀಕ್ಷಕರಿಗೆಲ್ಲ ಶುಭ ಕೋರ್ತಾ ನಾನು. ಥ್ಯಾಂಕ್ ಯು ಸರ್.